ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್. ಇದು ಇವತ್ತಿನ ಟ್ಯೂಸ್ಡೇ ವ್ಲಾಗ್. ಇವತ್ತು ಮಂಗಳವಾರ ಆಗಿರೋದ್ರಿಂದ ನಾನು ನೆನ್ನೆನೇ ವಾಶ್ ಮಾಡಿ ಇಟ್ಟಿದ್ದಂಥ ಕಾಮಾಕ್ಷಿ ದೀಪನ ಪೂಜೆ ಮಾಡಿದೆ. ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಕಾಮಾಕ್ಷಿ ದೀಪನ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ ಬೆಳಗ್ಗೆನೇ ಪೂಜೆನ ಮುಗಿಸ್ಕೊಂಡೆ. ಇವತ್ತು ಸ್ವಲ್ಪ ಮಳೆ ಕಡಿಮೆ ಆಗಿತ್ತು, ಹಾಗಾಗಿ ವೆದರ್ ತುಂಬ ಚೆನ್ನಾಗಿತ್ತು, ಫುಲ್ ಕ್ಲಿಯರ್ ಆಗಿತ್ತು. ಸ್ವಲ್ಪ ಮೋಡ ಇದ್ರೂ ವೆದರ್ ಫುಲ್ ಕ್ಲೀನಾಗಿತ್ತು, ಹಾಗಾಗಿ ಫುಲ್ ವೆದರ್ನ ಎಂಜಾಯ್ ಮಾಡಿಕೊಂಡು ಕಾಫಿ ಕುಡಿದ್ವಿ. ಇನ್ನು ನಾನು ನಾರ್ಮಲ್ಲಾಗಿ ಡೈಲಿ ಕೆಲಸಗಳನ್ನ ಮುಗಿಸಿ ತಿಂಡಿನ ರೆಡಿ ಮಾಡಿದೆ, ಮತ್ತು ನನ್ನ ಮಗನ ಸ್ಕೂಲಿಗೆ ರೆಡಿ ಮಾಡಿ ಅವನಿಗೆ ತಿಂಡಿನ ಎಲ್ಲ ಮುಗಿಸಿ ಇವತ್ತಿನ ಅವನ ಲಂಚ್ ಬಾಕ್ಸ್ಗೆ ನಮ್ಮದೇ ಮರದೊಂದು ಪಪ್ಪಾಯ ಹಣ್ಣಾಗಿತ್ತು, ಅದನ್ನು ಲಂಚ್ಗೆ ಹಾಕ್ಕೊಟ್ಟೆ. ನಾನು ನಾರ್ಮಲಾಗಿ ಯಾವುದಾದ್ರೂ ಒಂದು ಫ್ರೂಟ್ಸ್ನ ಅವನ್ನ ಲಂಚ್ ಬಾಕ್ಸ್ಗೆ ಕೊಡ್ತೀನಿ. ಮತ್ತು ನೆನ್ನೆ ಫುಲ್ ನೈಟೆಲ್ಲ ತುಂಬ ಮಳೆ ಬಂದಿತ್ತು, ಹಾಗಾಗಿ ಗದ್ದೆದು ಸಿಚುವೇಶನ್ ಹೆಂಗಾಗಿದೆ ಅಂತ ನೋಡೋಣ ಅಂತ ಸ್ವಲ್ಪ ಗದ್ದೆ ಹತ್ರ ಹೋಗಿದ್ವಿ. ನಮ್ಮದು ಗದ್ದೆಯಲ್ಲಿ ನಾಟಿ ಮಾಡಿರೋಂಥ ಭತ್ತದ ತಳಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅಂತ ಇವತ್ತು. ನಮ್ಮದು ಭತ್ತದ ತಳಿ ಬಂದು RNR 15048. ಇದು ತುಂಬ ಕಡಿಮೆ ಟೈಮಲ್ಲಿ ಹೆಚ್ಚು ಇಳುವರಿ ಸಿಗೋವಂಥ ಒಂದು ತಳಿ, ಮತ್ತು ಇದು ಅತಿ ಹೆಚ್ಚು ರೋಗ ನಿರೋಧಕ ಶಕ್ತಿನ ಸಹ ಹೊಂದಿದೆ. ಇದರಲ್ಲಿ ಒಂದು ಎಕರೆಗೆ ಆವ್ರೇಜ್ 30ರಿಂದ 40 ಕ್ವಿಂಟಲ್ ಭತ್ತ ಆಗುತ್ತೆ. ಇದರಲ್ಲಿ 1 ಕ್ವಿಂಟಾಲ್ ಭತ್ತದಿಂದ ಒಂದು 60 kg ಅಕ್ಕಿ ಸಿಗುತ್ತೆ. ಇದಕ್ಕೆ ಸ್ವಲ್ಪ ರೋಗ ಬರೋದು ಕಡಿಮೆ, ಹಾಗಾಗಿ ಸ್ವಲ್ಪ ಖರ್ಚು ಸಹ ಕಡಿಮೆ ಆಗುತ್ತೆ. ಇದು ನಾರ್ಮಲ್ ಕಟಾವಿಗೆ ಬರೋದಕ್ಕೆ 120 ದಿನದಿಂದ 125 ದಿನಕ್ಕೆ ಕಟಾವಿಗೆ ಬರುತ್ತೆ, ಮತ್ತು ಕಳೆಗೆ ಆಗೋಂಥ ಖರ್ಚು ಸಹ ಇದರಲ್ಲಿ ಕಡಿಮೆ ಇರುತ್ತೆ. ಇದು ಕಡಿಮೆ ಖರ್ಚಿಗೆ ಹೆಚ್ಚು ಲಾಭದಾಯಕ ತಳಿ ಅಂತ ಹೇಳ್ಬೋದು. ಇದರಲ್ಲಿ ಸಕ್ಕರೆ ಅಂಶ ಸ್ವಲ್ಪ ಕಡಿಮೆ ಇರೋದ್ರಿಂದ ಡಯಾಬಿಟಿಸ್ಗೆ ತುಂಬ ಒಳ್ಳೆಯ ಅಕ್ಕಿ, ಹಾಗಾಗಿ ಇದನ್ನು ಡಯಾ ರೈಸ್ ಅಂತ ಸಹ ಕರೀತಾರೆ. ಇನ್ನು ನಾರ್ಮಲ್ಲಾಗಿ ನಮ್ಮ ಗದ್ದೆ ಬಗ್ಗೆ ಹೇಳಬೇಕು ಅಂದರೆ, ಇನ್ನೂ ಕಲ್ಲೇವಲ್ಲಿ ತುಂಬ ನೀರು ಬರ್ತಾ ಇದೆ. ಮೋಸ್ಟ್ಲಿ ಈ ಸಲ ಗದ್ದೆನ ಕಟಾವು ಮಾಡ್ಕೊಂಡು ಹೋದ್ರೂ ಸಹ ಇಷ್ಟೇ ನೀರು ಬರ್ತಾ ಇರುತ್ತೆ ಅನಿಸುತ್ತೆ. ಮತ್ತು ನೆನ್ನೆ ಸಿಕ್ಕಾಪಟ್ಟೆ ಮಳೆ ಆಯಿತು, ಹಾಗಾಗಿ ಫುಲ್ ಗದ್ದೆ ಎಲ್ಲ ಬಿದ್ದೋಗ್ಬಿಟ್ಟಿತ್ತು. ಅದು ನೋಡಿ ತುಂಬ ಬೇಜಾರಾಯಿತು, ಯಾಕೆಂದರೆ ಎಷ್ಟು ಒಂದು 3 ಮಂತ್ಸಿಂದ ಎಷ್ಟು ಅದು ಕಷ್ಟಪಟ್ಟು ಖರ್ಚು ಮಾಡಿ ಇಷ್ಟೆಲ್ಲ ಬೆಳೆ ಮಾಡಿ ಇನ್ನೇನು ಕೈ ಸಿಗುತ್ತೆ ಅನ್ನೋ ಅಷ್ಟರಲ್ಲಿ ಈ ಥರ ಆದರೆ ತುಂಬ ಬೇಜಾರಾಗುತ್ತೆ. ಅಲ್ಲಿಂದ ಹೊರಟು ನಮ್ಮದು ಗದ್ದೆ ಕೆಳಗಡೆ ಸ್ವಲ್ಪ ಒಂದು ಕೆರೆ ಇದೆ, ಆ ಕೆರೆ ಫುಲ್ ತುಂಬಿ ಕೋಡಿ ಬೀಳ್ತಾ ಇತ್ತು. ಅಲ್ಲಿಗೆ ಬಂದ್ವಿ. ನೀರನ್ನ ನೋಡ್ತಾ ಇದ್ದರೆ ಏನೋ ಒಂಥರ ಫುಲ್ ಖುಷಿ ಆಗುತ್ತೆ. ತುಂಬ ಅಲ್ಲಿಂದ ಬರೋದಕ್ಕೆ ಮನಸ್ಸೇ ಇರಲಿಲ್ಲ. ಅಲ್ಲಿ ಗದ್ದೆ ಹತ್ರ ಹೋಗಿ ಫುಲ್ ಮೂಡ್ ಆಫ್ ಆಗಿಬಿಟ್ಟಿತ್ತು, ಹಾಗಾಗಿ ಅಲ್ಲಿ ಕೆರೆ ಹತ್ರ ಬಂದು ಫುಲ್ ಮೈಂಡು ಒಂದು ಕ್ಲಿಯರ್ ಆದಂಗೆ ಆಗೋಯಿತು. ಹಾಗಾಗಿ ತುಂಬ ಖುಷಿ ಆಯಿತು. ಒಂಥರ ನೀರನ್ನ ನೋಡ್ತಾ ಇದ್ದರೆ ಅಲ್ಲಿಂದ ಬರೋದಕ್ಕೆ ಮನಸ್ಸೇ ಆಗಲ್ಲ, ಹಾಗಾಗಿ ಸ್ವಲ್ಪ 1 hour ಅಲ್ಲಿ ಟೈಮ್ನ ಸ್ಪೆಂಡ್ ಮಾಡಿ ನೀರಲ್ಲಿ ಆಟ ಆಡಿಕೊಂಡು ಮನೆಗೆ ಬಂದ್ವಿ. ಸ್ವಲ್ಪ ಅಷ್ಟರಲ್ಲಿ ಬಿಸಿಲು ಸ್ಟಾರ್ಟ್ ಆಯಿತು, ಹಾಗಾಗಿ ಎಳ್ನೀರು ಕುಡಿಯೋಣ ಅಂತ ಹೊಲದ ಹತ್ರ ಬಂದ್ವಿ. ನಾರ್ಮಲಾಗಿ ಎಳ್ನೀರನ್ನ ಕುಡಿದು ಮನೆಗೆ ಹೋಗಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ, ಇವತ್ತು ಮಳೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನು ಹೊರಗಡೆ ಏನು ಕೆಲಸ ಮಾಡೋಕ್ಕಾಗಲಿಲ್ಲ. ಅಷ್ಟರೊಳಗೆ ಸಂಜೆ ಆಯಿತು, ನಮ್ಮದು ನಾರ್ಮಲ್ ಕಾಫಿ ಕುಡಿಯೋ ಟೈಮ್ ಆಯಿತು. ಇವತ್ತಂತೂ ಮೋಡ ಫುಲ್ ಸ್ವಲ್ಪ ಕ್ಲಿಯರ್ ಆಗಿದ್ದರಿಂದ ಒಳ್ಳೆ ಸನ್ಸೆಟ್ ಸಿಕ್ತು, ಹಾಗಾಗಿ ಒಳ್ಳೆ ಸನ್ಸೆಟ್ನ ಫೀಲ್ ಮಾಡಿಕೊಂಡು ವೆದರ್ನ ಎಂಜಾಯ್ ಮಾಡಿಕೊಂಡು ಸಾಯಂಕಾಲ ಕಾಫಿನ ಮುಗಿಸಿದ್ವಿ. ಇವತ್ತಂತೂ ನಮ್ಮದು ದಿನ ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ನಿಮಗೂ ಇವತ್ತಿನ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಮತ್ತು ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.